SIT ಅವರು ಅಷ್ಟೊಂದು ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟರೂ ಕೂಡ ವಿದೇಶದಿಂದ ಸ್ವದೇಶಕ್ಕೆ ಬರೋದಕ್ಕೆ ಯಾಕೆ ಪ್ರಜ್ವಲ್ ರೇವಣ್ಣ ಮನಸ್ಸು ಮಾಡ್ತಾ ಇಲ್ಲ ಅಂತ. ಚುನಾವಣಾ ಫಲಿತಾಂಶ ಅಂದರೆ ಜೂನ್ 4ಕ್ಕೆ ಕೌಂಟಿಂಗ್ ಇರೋದು, ಅಲ್ಲಿ ತನಕನೂ ದೇಶಕ್ಕೆ ಬರಲ್ವಾ ಅಂತ. ಈಗ ದೇಶಕ್ಕೆ ಹಿಂದಿರುಗಿದರೆ ಬಂಧನ ಜೊತೆಗೆ ವಿಚಾರಣೆ ಭೀತಿ. ಈಗಲ್ಲ, ಯಾವಾಗ ಬಂದರೂ ಇದೇ ಆಗೋದು. ಎಲೆಕ್ಷನ್ ಮುಗಿದ ಮೇಲೆ ಬಂದರೆ ಏನು ಅರೆಸ್ಟ್ ಮಾಡಲ್ವಾ? ಆವಾಗಲೂ ಮಾಡೇ ಮಾಡ್ತಾರೆ. ಪ್ರಜ್ವಲ್ ಬಂಧನವಾದರೆ ಮತ್ತಷ್ಟು ವಿಚಾರಗಳು ಬಯಲಾಗೋ ಆತಂಕ, ಅದು ಆಗಲೇಬೇಕಲ್ಲ, ವಿಚಾರಣೆ ಮಾಡಿದಾಗ ಬರಲೇಬೇಕು. ಈಗ ತಂದೆ ಒಂದು ಕಡೆ ಜೈಲು ಸೇರಿದ್ದಾರೆ, ಇವ್ರು ಮಾತ್ರ ಮನಸ್ಸು ಮಾಡ್ತಾ ಇಲ್ಲ, ದೇಶಕ್ಕೆ ವಾಪಸ್ ಮರಳೋದನ್ನು ಮುಂದೂಡ್ತಿದ್ದಾರೆ. ಬಹುತೇಕ ಅವರ ವಕೀಲರ ಜೊತೆ ಚರ್ಚೆ ಮಾಡೇ ಅವರು ಈ ತೀರ್ಮಾನ ತೊಗೊಂಡಿರ್ತಾರೆ. ವಕೀಲರು ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನಡ್ಕೋತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರ್ವೈಸ್ ಅಷ್ಟೊಂದು ತನಗೆ ತಾನೇ ತೀರ್ಮಾನ ತಗೊಳ್ಳುವಷ್ಟು ಆಗಲ್ಲ. ಬರಲೇಬೇಕು, ಯಾವತ್ತಾದರೂ ಒಂದಿನ ಬರಲೇಬೇಕು. ಯಾಕೆಂದರೆ ಈಗ ದಿನಕ್ಕೊಂದು ಕೇಸ್ ಬೀಳ್ತಾನೆ ಇದೆಯಲ್ಲ ಅವ್ರ ಮೇಲೆ, ದೂರುಗಳು ದಾಖಲಾಗ್ತಾನೆ ಇದೆ. ಅಲ್ಲಿದ್ದೇ ಕಾನೂನಾತ್ಮಕ ರಕ್ಷಣೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಜ್ವಲ್. ರೇವಣ್ಣ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕ್ವೈಟ್ ನ್ಯಾಚುರಲ್, ಅವರ ವಕೀಲರ ಜೊತೆ ಮಾತಾಡಲೇಬೇಕಲ್ಲ. ಚುನಾವಣಾ ಫಲಿತಾಂಶ ಅಥವಾ ರೇವಣ್ಣಗೆ ಜಾಮೀನು ಬಳಿಕ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಹೌದು, ಈಗ ತಂದೆ ಮಗ ಇಬ್ಬರೂ ಕೂಡ ಒಳಗೆ ಹೋಗ್ಬಿಟ್ರೆ ಓಡಾಡೋರು ಯಾರು? ಜಾಮೀನಿಗೆ, ಅದಕ್ಕೆ ಇದಕ್ಕೆ ಎಲ್ಲ, ಅದಕ್ಕೋಸ್ಕರ ಈಗ ಇರಬಹುದು ಆ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಪ್ರಜ್ವಲ್ ಇಲ್ಲಿ ಯಾರ ಜೊತೆ ಆದರೂ ಸಂಪರ್ಕದಲ್ಲಿದ್ದು ವಕೀಲರ ಜೊತೆ ಅವರ ಡೈರೆಕ್ಷನ್ಸ್ನಂತೆ ನಡ್ಕೋತಾ ಇದ್ದಾರಾ? ಯಾಕೆ ಇನ್ನೂ ದೇಶಕ್ಕೆ ಬರೋದಕ್ಕೆ ಮನಸ್ಸು ಮಾಡಿಲ್ಲ ಅಂತ? ಅರವಿಂದ್, ಈಗಾಗಲೇ 2 ಅತ್ಯಾಚಾರ ಪ್ರಕರಣ ಹಾಗೂ 1 ಲೈಂಗಿಕ ಕೊಲೆಗಳ ಪ್ರಕರಣ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು. ವಿದೇಶಕ್ಕೆ ತೆರಳಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಒಮ್ಮೆ ಮಾತ್ರ ಕಾಲಾವಕಾಶನ ಕೇಳಿ ಅವರ ವಕೀಲ ಮೂಲಕ SITಗೆ ಉತ್ತರವನ್ನು ನೀಡಿದರು. ಅದಾದ ನಂತರ ಯಾವುದೇ ನೋಟಿಸ್ಗಳಿಗೂ ಸಹ ಅವರು ಉತ್ತರವನ್ನು ನೀಡಿಲ್ಲ. ಹಾಗಾಗಿಯೇ ಅವರ ಆಪ್ತರ ರಾಜಕೀಯ ಕೆಲವು ಮುಖಂಡರು ಹಾಗೂ ವಕೀಲರೊಂದಿಗೆ ಕೆಲವು ಸಲಹೆಗಳನ್ನು ಪಡಿತಾ ಇರೋಂಥ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏನಾದರೂ ಈ ಸಂದರ್ಭದಲ್ಲಿ ಬಂದರೆ ಅವ್ರನ್ನ ತಕ್ಷಣವೇ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ. ಅಲ್ಲದೆ ಏನು ಸಂತ್ರಸ್ತೆಯರು ಏನಿದ್ದಾರೆ ಅವರು ಈಗಾಗಲೇ 2 ಅತ್ಯಾಚಾರ ಪ್ರಕರಣವನ್ನು ಸಹ ನೀಡಿದರೆ ಮತ್ತಷ್ಟು ಆರೋಪಗಳು, ಮತ್ತಷ್ಟು ಪ್ರಕರಣಗಳು ದಾಖಲಾಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಅವರು ವಕೀಲರು ಹಾಗೂ ಆಪ್ತರ ಜೊತೆ ಚರ್ಚೆ ನಡೆಸಿ ಅವರ ಸಲಹೆಯನ್ನೇ ಪಡೆದೇ ಅಲ್ಲಿರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಮತ್ತೊಂದೆಡೆ ಅವರ ತಂದೆಯೂ ಸಹ ಈಗ ಬಂಧನದಲ್ಲಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರು ಸಹ ಬಂದರೆ ಅವರನ್ನು ಸಹ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದು. ಆದರೆ ಕಾನೂನಾತ್ಮಕ ಹೋರಾಟ ಮಾಡೋರು ಯಾರೂ ಇಲ್ಲದಂತ ಆಗ್ತದೆ. ಹಾಗಾಗಿ ತಂದೆಗೆ ಒಂದು ವೇಳೆ ಜಾಮೀನು ಸಿಕ್ಕ ನಂತರ ಅಥವಾ ಚುನಾವಣಾ ಫಲಿತಾಂಶ ಬಂದ ನಂತರ ಬಂದರೆ ಕಾನೂನಾತ್ಮಕವಾಗಿ ಹೋರಾಟವನ್ನಾದರೂ ಸಹ ತಂದೆ ಮಾಡ್ಬೋದು ಅನ್ನೋ ಒಂದು ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಅವರು ವಾಪಸ್ ಬರಲು ಹಿಂದೇಟನ್ನು ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅವರು ತೀರಾ ಆಪ್ತರ ಬಳಿ ಇವೆಲ್ಲವನ್ನು ಸಹ ಹಂಚಿಕೊಂಡು ಅವರ ಏನು ನೇರು ಸಲಹೆಗಳನ್ನು ನೀಡ್ತಾ ಇದ್ದಾರೆ, ಅದರಂತೆ ಅವರು ಈಗ ಪ್ರಜ್ವಲ್ ರೇವಣ್ಣ ಅವರು ಬರಲಿಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ. ಈಗ ಕೇಳಿ ಬರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ರೇವಣ್ಣ ಅವರಿಗೆ ಜಾಮೀನು ಸಿಗಬೇಕು, ಇಲ್ಲ ಚುನಾವಣಾ ಫಲಿತಾಂಶ ಬರಬೇಕು. ಆ ನಂತರದಲ್ಲಿ ಮಾತ್ರ ಪ್ರಜ್ವಲ್ ರೇವಣ್ಣ ಅವರು ಬರುವಂತಹ ಎಲ್ಲ ಲಕ್ಷಣಗಳು ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಶಶಿಧರ್.